ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸಾರಿ ಫಾರ್ ಮೈ ಟಯರ್ಡ್ ಫೇಸ್. ನನಗೆ ಸ್ವಲ್ಪ ಹುಷಾರಿಲ್ಲ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಒಳಗಡೆ ಜ್ವರ ಇರೋ ಥರನೂ ಫೀಲ್ ಆಗ್ತಿದೆ, ಹಾಗಾಗಿ ಮುಖ ಈ ಥರ ಆಗಿದೆ. ಹವೆವರ್ ಇದು ಫ್ರೈಡೇನ ವ್ಲಾಗ್. ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ನನ್ನ ಹಸ್ಬೆಂಡ್ ಟಿಫನ್ ಮಾಡಿಕೊಂಡು ಆಫೀಸಿಗೆ ಹೋಗಿದ್ರು. ಅಥರ್ವನು ಉಪ್ಪಿಟ್ಟು ತಿಂದು ಮಲ್ಕೊಂಡು ಅವನು ಈವ್ನಿಂಗ್ 4ಗೆ ಎದ್ದಿದ್ದಾನೆ. ಅವನಿಗೂ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಮಧ್ಯಾಹ್ನ ಲಂಚಿಗೆ ಅಂತ ಏನೂ ಮಾಡಿರಲಿಲ್ಲ. ನನಗೂ ಹಶ್ವಾಗಿರಲಿಲ್ಲ, ತುಂಬ ಕೋಲ್ಡ್ ಆಗಿದೆಯಲ್ಲ, ಹಶ್ವೇ ಆಗ್ತಿಲ್ಲ. ನನ್ನ ಹಸ್ಬೆಂಡ್ ಈಗ ಕಾಲ್ ಮಾಡಿದರು, ಆಫೀಸಲ್ಲಿ ಲಂಚ್ ಮಾಡಿಲ್ಲ, ವರ್ಕ್ ಮುಗೀತು, ಮನೆಗೆ ಬರ್ತೀನಿ ಮನೇಲೇ ಲಂಚ್ ಮಾಡ್ತೀನಿ ಅಂತ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 5 ಆಗ್ತಾ ಬಂದಿದೆ. ಈ ಟೈಮಲ್ಲಿ ರೈಸ್ ಮಾಡೋದೇನು ಅಂತ ಪಾಲಕ್ ಪರಾಟ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಪಾಲಕ್ ಪರಾಟ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಪಾಲಕ್ ಸೊಪ್ಪು, ಈರುಳ್ಳಿ, ಗೋಧಿ ಹಿಟ್ಟು. ಇದಕ್ಕೆ ಯಾವುದೇ ಥರ ಪಲ್ಯ ಕರಿ ಏನೂ ಮಾಡ್ತಾ ಇಲ್ಲ ಇವತ್ತು ನಾನು. ಮೊಸರು ಬಜ್ಜಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಹಾಕಿರ್ತೀವಲ್ಲ ಪರಾಟಗೆ, ಮೊಸರು ಬಜ್ಜಿ ಇದ್ದರೆ ಸಖತ್ ಕಾಂಬಿನೇಷನ್. ಸೊ ಬನ್ನಿ, ನಾನು ಯಾವ ಥರ ಪಾಲಕ್ ಪರಾಟ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಪಾಲಕ್ ಪರಾಟ ಮಾಡೋದಕ್ಕೆ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಈರುಳ್ಳಿನ ಈ ಥರ ಕಟ್ ಮಾಡಿ ಈ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹೈ ಫ್ಲೇಮಲ್ಲಿ 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊತೀನಿ. ಅದಾದಮೇಲೆ ಇದನ್ನು ಪೇಸ್ಟ್ ಮಾಡಿಕೊಂಡು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಬನ್ನಿ ಇವಾಗ ಇದನ್ನು ಬಾಯ್ಲ್ ಮಾಡೋಣ ಫಸ್ಟು. ಸೊ ಇವಾಗ ಇದು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ. 10 ಮಿನಿಟ್ಸ್ ಆದಮೇಲೆ ಇದು ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತೀನಿ. ಸೊ 10 ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ. ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಇದು ಕೂಲ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇದು ಬಾಯ್ಲ್ ಆಗಿದೆಯಲ್ಲ, ಇದರಲ್ಲಿ ಸೊಪ್ಪು ಮತ್ತು ಈರುಳ್ಳಿ ಮಾತ್ರ ತೆಕ್ಕೋತಾ ಇದ್ದೀನಿ. ಅದಾದಮೇಲೆ ಇದರಲ್ಲಿ ನೀರಿರುತ್ತಲ್ಲ, ಅದನ್ನು ನಾವು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ನೀರಿನ ಜೊತೆನೇ ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅದೇನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಜಾಸ್ತಿ ಆದರೆ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಬರೀ ಸೊಪ್ಪು ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟನು ಚೆನ್ನಾಗಾಗುತ್ತೆ. ಅದಕ್ಕೆ ಇದು ಸೊಪ್ಪು ಮಾತ್ರ ತೆಕ್ಕೋತಾ ಇದ್ದೀನಿ ಫಸ್ಟು. ಅಂಜಿನ ಗಂಡ, ಈ ಅಂಜಿನ ಗಂಡ ಅನ್ನೋದಕ್ಕೊಂದು ಹಿಸ್ಟ್ರಿನೇ ಇದೆ. ಅಂಜಿ ಅಂತ ಇವನು ನಮ್ಮಮ್ಮನ ಮನೆಯಲ್ಲಿ ಬಾಂಡಿ ತೊಳೆಯೋದಕ್ಕೆ ಬರ್ತಾಳೆ. ಅವಳ ಹೆಸರು ಅಂಜಲಿ ಅಂತ. ಇವನು ಅವಳನ್ನ ಅಂಜಿ ಅಂಜಿ ಅಂತ ಕರೀತಿದ್ದ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಮಮ್ಮ ಅಂಜಿ ನಿನ್ನ ಗಂಡ ಎಲ್ಲಿ, ಅಂಜಲಿ ನಿನ್ನ ಗಂಡ ಎಲ್ಲಿ ಅಂತ ಏನೋ ಮಾತಾಡ್ಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ಅವತ್ತಿಂದ ಅಂಜಿನ ಗಂಡ ಅಂತಿರ್ತಾನೆ. ನನ್ನ ತಂಗಿ ಅಂತೂ ಇದು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಸಲ ವಿಡಿಯೋ ಕಾಲ್ ಮಾಡ್ತಿರ್ತಾಳೆ. ಎಷ್ಟು ಕ್ಯೂಟಾಗಿ ಹೇಳ್ತಾನೆ. ಅದಕ್ಕೆ ಹೇಳಿದ್ವಿ ನಾವು ಅಂಜಲಿಗೆ, ನೀನಾದ್ರೂ ನಿನ್ನ ಹಸ್ಬೆಂಡ್ನ ಇಷ್ಟು ಅಥರ್ವ ತುಂಬಾ ನೆನ್ಸ್ಕೊತಾನೆ ಅಂತ. ತಡಿಯಮ್ಮ. ಸೊ ಇವಾಗ ಇದರಲ್ಲಿ ಪಾಲಕ್ ಸೊಪ್ಪು ಮತ್ತೆ ಈರುಳ್ಳಿನ ಸಪ್ರೇಟ್ ಮಾಡ್ಕೊಂಡು ಇದು ಸ್ವಲ್ಪ ಕೂಲ್ ಆಗಲಿ, ಮಿಕ್ಸಿಗೆ ಹಾಕೊಂಡು ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ವಿಡಿಯೋಗೆ. ಬ್ಯಾಡ್ ಬಾಯ್ ಅಥರ್ವ, ಬ್ಯಾಡ್ ಬಾಯ್ ಅಲ್ಲ? ಅಯ್ಯೋ ಸೋಂಗ, ಎಷ್ಟು ಸೋಂಗ್ ಮಾಡ್ತೀಗುಂಡ್ರಿ ಕಳ್ಳ. ಸೊ ಇವಾಗ ಪರಾಟ ಮಾಡೋದಕ್ಕೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಸಕ್ಕರೆ. ನಿಮಗೆ ಖಾರವಾಗಿ ಬೇಕು ಅಂದರೆ ಇದು ಬೇಯಿಸ್ಕೊಂಡ್ವಲ್ಲ, ಇದರಲ್ಲೇ ಹಸಿ ಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೋಬೋದು.
ಬಟ್ ನಾನು ಅಥರ್ವಂಗೂ ಇವತ್ತು ಪಾಲಕ್ ಪರೋಟ ತಿನ್ನಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಖಾರ ಏನೂ ಹಾಕ್ತಿಲ್ಲ, ಖಾರದ ಪುಡಿನೂ ಹಾಕ್ತಿಲ್ಲ. ಸೊ ಇವಾಗ ಇದು ಕೂಲ್ ಆಗಿದೆ, ಬನ್ನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ನೋಡಿ ಈ ಥರ ಸಾಫ್ಟಾಗಿ ಆಗಬೇಕು ಅದು. ಇವಾಗ ಏನಿಲ್ಲ, ಇದನ್ನ ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆ ಥರ ಗಾಬರಿಯಾಗಿ ನೋಡ್ತಿದ್ದಾನೆ. ಏನಪ್ಪ ಇದು? ಮೊಮ್ಮು. ಇವಾಗ ಈ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡ್ವಲ್ಲ ಹಿಟ್ಟಿನ ಜೊತೆ, ಆ ಪೇಸ್ಟ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಕ್ಕಳೆಲ್ಲ ತರಕಾರಿ ಸೊಪ್ಪು ತಿನ್ನಲ್ಲ ಅಂದರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತೇ ಆಗಲ್ಲ. ಅದಾದ್ಮೇಲೆ ಕಲರ್ಫುಲ್ ಆಗು ಕಾಣಿಸುತ್ತಲ್ಲ, ಇಷ್ಟಪಟ್ಟು ತಿಂತಾರೆ. ಯಾವಾಗಾದ್ರೂ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಹೌದು, ಬರ್ದಂಗ ಹಾಕ್ತದ ಗಂಟ್ಲು. ಸೊ ನೋಡಿ, ಆ ಪೇಸ್ಟ್ ಜೊತೆನೆ ಆಲ್ಮೋಸ್ಟ್ ಎಲ್ಲಾನು ಮಿಕ್ಸ್ ಆಗೇ ಬಿಡ್ತು. ಏನ್ ಗೊತ್ತಾ, 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಲ್ಲ, ಅದಕ್ಕೆ ಆ ಪೇಸ್ಟ್ ಕರೆಕ್ಟಾಗಿ ಸರಿ ಹೋಗಿದೆ. ಸೊ 1 ಕಪ್ಪಲ್ಲಿ 6 to 7 ಚಪಾತಿ ಆಗುತ್ತೆ ನನಗೆ. ಅಷ್ಟಕ್ಕೆ 1 ಹಿಡಿ ಪಾಲಕ್ ಸೊಪ್ಪು, 1 ಈರುಳ್ಳಿ ಮಾತ್ರ ಸರಿ ಹೋಯ್ತು. ನಾನು ಹೇಳಿದ್ನಲ್ಲ, ನೀರು ಮಾತ್ರ ತಗೊಂಡಿಲ್ಲ ಅದರಲ್ಲಿ, ಬರೀ ಸೊಪ್ಪು ಈರುಳ್ಳಿನ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆ ಪೇಸ್ಟಲ್ಲೇ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಹಿಟ್ಟಿನ ಜೊತೆ ಆಯಿಲ್ನ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಡ್ತೀನಿ ಅಷ್ಟೇ. ಯಾಕೆಂದರೆ ಆಲ್ರೆಡಿ ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಸೊ ತುಂಬ ಹೊತ್ತೇನು ಅದು ನೆನೆಯೋದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೂ ಇದೇ ಥರ ಚಪಾತಿ ಮಾಡೋದು. ಹಿಟ್ಟನ್ನ ಸ್ವಲ್ಪ ಅಳಕಾಗಿ ಕಲಿಸ್ಕೊತೀನಿ, ಅಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಹಿಟ್ಟು ಎಷ್ಟು ಸಾಫ್ಟಾಗಿ ಕಲಿಸ್ಕೊತೀರಾ ಅಷ್ಟು ಹಚ್ಚಿ ಅಂತಿದ್ದೀನಿ ನಾನು. ಆ ಥರ ಒಂಥರ ಚಪಾತಿ ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಈ ಥರ ಇರಬೇಕು. ಚಪಾತಿ ಆದ್ರೂ ಇದೇ ಥರ ಮಾಡೋದು ನಾನು. ಸೊ ಇವಾಗ ಇದೊಂದು 2 ಮಿನಿಟ್ಸ್ ಬಿಡ್ತೀನಿ. ಅಷ್ಟರಲ್ಲಿ ಹಂಚು ಕಾಯೋದಕ್ಕಿಟ್ರೆ ಹಂಚು ಕಾದ್ಬಿಡುತ್ತೆ. ನನ್ನ ಹಸ್ಬೆಂಡ್ ಇವಾಗ ಹೊರಟಿದ್ದಾರಂತೆ. ಸಡನ್ಲಿ ಮೀಟಿಂಗ್ ಬಂದಿರೋದ್ರಿಂದ ಮೀಟಿಂಗ್ ಅಟೆಂಡ್ ಮಾಡಿ ಇವಾಗ ಹೊರಟಿದ್ದೀನಿ ಅಂತ ಹೇಳಿದರು. ಸೊ ನಾನು ಚಪಾತಿ ಆದರೆ ಮುಂಚೆನೇ ಮಾಡಿ ಇಟ್ಟೇ ಬಿಡ್ತಿದ್ದೆ. ಬಟ್ ಇದು ಪಾಲಕ್ ಪರಾಟ ಅಲ್ವಾ? ಓನಮ್ಮ, ಏನದು? ಯಾರಿದ್ದಾರಲ್ಲಿ? ಎಲ್ಲಿದ್ದಾನ? ತರವ ಅಮ್ಮ ಇದ್ದಾಳೆ ಅಷ್ಟೇ. ಪಾಲಕ್ ಪರಾಟ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಅಥರ್ವಂಗ್ ಮಾತ್ರ ಮಾಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. 1-2 ಮಿನಿಟ್ಸ್. ಚಪಾತಿ ಅಂತೀಯ ನೀನ್? ಚಪಾತಿ ಅಂತ ಅಂತಿ? ಮಕ್ಕಳಿಗೆ ಅನ್ನೋದಕ್ಕೆ ಬರುತ್ತೇನೋ ಚಪಾತಿ ಅಂತ, ನಾವೇ ಅಚ್ಚಿ ಅಂತ ಹೇಳ್ಕೊಟ್ಬಿಡ್ತೀವಿ ಅನ್ಸುತ್ತೆ. ಅವನ್ ಚಪಾತಿ ಅಂತ ಕಂಪ್ಲೀಟ್ ಆಗಿ ಹೇಳ್ತಾನೆ ಅಂತ ಗೊತ್ತಾಗಿದೆ ಇವತ್ತು ನನಗೆ. ಅವನ ಜೊತೆ ಸೇರ್ಕೊಂಡು ನಾನು ಅಚ್ಚಿ ಅಂತಿದ್ದೀನಿ ಇವತ್ತು. ಅಚ್ಚಿ. ಇವಾಗ ಏನಿಲ್ಲ, ಇದನ್ನ ನಾರ್ಮಲ್ ಆಗಿ ಚಪಾತಿನ ಯಾವ ತರ ಫೋಲ್ಡ್ ಮಾಡ್ಕೋತಾರಲ್ಲ ಆ ತರ ಫೋಲ್ಡ್ ಮಾಡ್ಕೊಂಡು ಲಟ್ಸೋದು ಅಷ್ಟೇ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ ನಿಮಗೆ, ಇವನ್ ಜೊತೆ ಅಡಿಗೆ ಮಾಡೋದು ಅಂದ್ರೆ ಸಖತ್ ಟೈಮ್ ಪಾಸ್ ಇತ್ತೀಚೆಗೆ ನನಗೆ. ಅಚ್ಚಿ ಮಾಡೋಣ. ಅಮ್ಮಿ ಇರ್ತದ. ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಚಪಾತಿ ಯಾವ ಥರ ಬೇಯಿಸ್ಕೊತೀರಾ ಆ ಥರ ಬೇಯಿಸ್ಕೊಂಡ್ರೆ ಮುಗೀತು. ಸೊ ಅದನ್ನ ಬೇಯಿಸ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡಿ, ಅವನು ತುಂಬ ಕಿತಾಪತಿ ಮಾಡ್ತಿದ್ದಾನೆ ಹಂಗಾಗಿ.
ಸೊ ನೋಡ್ತಿದ್ದೀರಲ್ಲ, ಪಾಲಕ್ ಪರಾಟ ಬಿಸಿ ಇದೆ. ಇವೇ ತಗ್ಗಿಂచుకుంటే మంచిది. ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿಸ್ತೀನಿ ನೋಡಿ. ತುಂಬ ಸಾಫ್ಟ್ ಆಗಿರುತ್ತೆ, ಟೇಸ್ಟೂ ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರು ಬಂದಮೇಲೆ ರಿವ್ಯೂ ಕೊಡಿಸ್ತೀನಿ. ಅವನಿಗೆ ತುಂಬ ಹಸುವಾಗ್ಬಿಟ್ಟಿದೆ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬೆಳ್ಳು ಏನಿದು ತಿಂತಿ ಹೆಂಗದ ಮಮ್ಮಿ ಯಮ್ಮಿ ಹೆಂಗದ ತಿನ್. ಅಥರ್ವ ರಿವ್ಯೂ ಕೊಟ್ಟ ಅಂದರೆ ಮುಗೀತು. ಟ್ರೈ ಮಾಡಲೇಬೇಕು ನೀವು. ಹಲೋ ಹಲೋ ಸರ್, ಹೆಂಗಾಗ್ಯಾವ? ಹಸುವಾಗ್ಬಿಟ್ಟದು ಫುಲ್ಲು. ಸಾಫ್ಟ್ ಆಗ್ಯಾವಲ್ಲ ಫುಲ್ಲು. ಸ್ಪೈಸ್ ಇರಲ್ಲ ಅಷ್ಟೇ ದೊಡ್ಡವರಿಗೆ. ಖಾರ ಬೇಕಂದ್ರೆ ಮೆಣಸಿನ್ಕಾಯಿ. ಅಪ್ಪು ಅಚ್ಚಿ ಹೆಂಗಿತ್ತು? ಅಮ್ಮಿ ಅವಾಗೆ ರಿವ್ಯೂ ಕೊಟ್ಬಿಟ್ಟ. ಅವಂದೇ ಫಸ್ಟ್ ರಿವ್ಯೂ. ಓಕೆ, ಎಂಜಾಯ್. ಸೊ ನೋಡಿದ್ರಲ್ಲ, ನಮ್ಮ ಮನೆಯವರು ಮನೆಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಫುಲ್ ಹಸುವಾಗ್ಬಿಟ್ಟಿತ್ತು. ಸೊ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟೆ. ಅವರು ತುಂಬ ಇಷ್ಟಪಟ್ಟು ತಿಂದರು. ಬಟ್ ತಿಂದಾದಮೇಲೆ ಮಿಡಿಲಲ್ಲಿ ಹೇಳಿದ್ರು, ಪಾಲಕ್ ಪರಾಟ ಅಂದ್ಯಲ್ಲ, ಪರಾಟ ಅಂದರೆ ಮಿಡಿಲಲ್ಲಿ ಸ್ಟಫಿಂಗ್ ಇಟ್ಬಿಟ್ಟು ಮಾಡ್ತಾರಲ್ಲ, ಇದು ನಾರ್ಮಲ್ ಚಪಾತಿ ಥರನೇ ಇದೆಯಲ್ಲ ಅಂತಂದು ಕೇಳಿದರು. ಹೌದಲ್ಲ ಅಂತ ಅನ್ನಿಸ್ತು ನನಗೂ. ಸೊ ನಾವು ಯಾಕೆ ಅದರ ಹೆಸರನ್ನ ಚೇಂಜ್ ಮಾಡಬಾರ್ದು ಅಂದ್ಕೊಂಡೆ. ಪಾಲಕ್ ರೋಟಿ ಅಂತ ಅಂದ್ಕೊಳ್ಳಿ. ಪರಾಟ ಅಂದರೆ ಸೂಟ್ ಆಗಲ್ಲ ಅನಿಸುತ್ತೆ. ಸೊ ಅದಾದಮೇಲೆ ನನಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ತುಂಬ ಸುಸ್ತಾಗ್ಬಿಟ್ಟಿತ್ತು. ಇನ್ನು ನನ್ನ ಹಸ್ಬೆಂಡೇ ಟೀ ಮಾಡಿಕೊಟ್ರು. ಟೀ ಕುಡಿದು ಅದಾದಮೇಲೆ ಮತ್ತು ನನ್ನ ರೊಟೀನ್ಸ್ ಏನೇನು ಕೆಲಸ ಇದೆ ಅದನ್ನು ಮಾಡಿದೆ. ಅದ್ರ ಜೊತೆ ನೈಟ್ ಡಿನ್ನರ್ಗೆ ಬರೀ ಮೊಸರನ್ನ ಸಾಕು ಅಂತ ಹೇಳಿದ್ರು. ಹಾಗಾಗಿ ಬಿಸಿಯಾಗಿ ಅನ್ನ ಮಾಡಿದೆ. ಅದಾದಮೇಲೆ ಪ್ಲೈನ್ ಒಗ್ಗರಣೆ ಮಾಡ್ತಾರೆ ಗೊತ್ತಾ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟೇ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾರೆ ನಮ್ಮ ಮನೇಲಿ. ಇನ್ ಕೇಸ್ ನೈಟ್ ಹಶ್ವಿಲ್ಲ ಅಂದರೆ ಮೊಸರನ್ನಕ್ಕೆ ಆ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿಬಿಡ್ತೀವಿ. ಸೊ ಅದೇ ಥರ ಊಟ ಮಾಡಿದ್ವಿ ಇವತ್ತೂ. ಅದಾದಮೇಲೆ ಆಚೆಯಿಂದ ಬರ್ತಾ ನಮ್ಮ ಮನೆಯವ್ರು ತರಕಾರಿ ತೊಗೊಂಬಂದಿದ್ರು. ಯೂಶ್ವಲಿ ನಾನು ಯಾವಾಗ ತರಕಾರಿ ತಂದ್ರೂ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಎತ್ತಿಡ್ತಿದ್ದೆ. ಬಟ್ ಕೋಲ್ಡಿಂದ ನನಗಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಎಲ್ಲನೂ ಹಾಗೆ ಡೈರೆಕ್ಟಾಗಿ ತೆಗೆದ್ಬಿಟ್ಟೆ. ಅಂದರೆ ಅಡುಗೆ ಮಾಡಬೇಕಾದ್ರೇ ವಾಶ್ ಮಾಡಿ ಯೂಸ್ ಮಾಡಿದ್ರಾಯ್ತು ಇದೊಂದು ಸಲ ಅಂತ. ಸಮ್ಟೈಮ್ಸ್ ಹಿಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂದಾಗ. ಹೆಣ್ಮಕ್ಳಿಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಮನೇಲಿ ಎಲ್ಲ ಕೆಲಸ ಮಾಡಿಕೊಳ್ಳೇಬೇಕಾಗುತ್ತೆ. ಬಟ್ ಇಂಥ ಟೈಮಲ್ಲಿ ಹಸ್ಬೆಂಡಿಂದ ಒಂದು ಸ್ವಲ್ಪ ಸಪೋರ್ಟ್ ಇಲ್ಲ ಪ್ರೀತಿಯಿಂದ ಒಂದು 4 ಮಾತಿದ್ರೂ ಸಾಕು. ಅವರಿಗೆ ಆ ಸುಸ್ತಾಗಿರೋದೇ ಗೊತ್ತಾಗಲ್ಲ. ನನಗೆ ಅಂತೂ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಹುಷಾರಿಲ್ಲದೆ ಇದ್ದಾಗ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅವರಿಗೂ ಆಫೀಸಲ್ಲಿ ವರ್ಕ್ ಪ್ರೆಷರ್ ತುಂಬ ಇರುತ್ತಲ್ವ, ಬಂದು ಮತ್ತೆ ಮನೇಲೂ ಕೆಲಸ ಮಾಡೋದು ಅಂದರೆ ಅವರಿಗೂ ಕಷ್ಟ ಆಗುತ್ತೆ. ಬಟ್ ತುಂಬ ಹೆಡ್ಡೇಕ್ ಇರೋದ್ರಿಂದ ಟೀ ಮಾಡಿಕೊಟ್ರು, ಅಷ್ಟೇ ಸಾಕು. ಇದೇ ಹ್ಯಾಪಿ ಲೈಫ್ ಅಲ್ವಾ. ನನಗೆ ಕಷ್ಟ ಆದಾಗ ಅವರು ಸ್ಪಂದಿಸೋದು, ಅವ್ರಿಗೆ ಕಷ್ಟ ಆದಾಗ ನಾನು ಸ್ಪಂದಿಸೋದು, ಇದೇ ಅಲ್ವಾ ಸಂಸಾರದಲ್ಲಿ ಮೈನ್ ಇಂಪಾರ್ಟೆಂಟ್ ಆಗೋದು. ಹವೆವರ್ ಇನ್ನು ಅದಾದಮೇಲೆ ನನ್ನ ರೊಟೀನ್ಸ್, ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು ಎಲ್ಲ ಮಾಡಿದೆ. ಹೇಳಿದ್ನಲ್ಲ, ತುಂಬ ಕೋಲ್ಡ್ ಆಗಿರೋದ್ರಿಂದ ನಮ್ಮ ಮನೆಯವರು ಆಚೆಯಿಂದ ಬರ್ತಾ ಸಿನಾರೆಸ್ಟ್ ಟ್ಯೂಬ್ಸ್ ತೊಗೊಂಬಂದಿದ್ರು. ಅದು ಸ್ಟೀಮ್ ತೊಗೊಳೋದಕ್ಕೆ. ಸೊ ಅದಕ್ಕೆ ನೀರು ಕಾಯೋದಕ್ಕೆ
ಇಟ್ಬಿಟ್ಟು ಬಟ್ಟೆ ಮಡಚಿರಲಿಲ್ಲ ಇವತ್ತು ಈವ್ನಿಂಗು. ಸುಸ್ತಾಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಸ್ಕೊಂಬಿಟ್ಟಿದ್ದೆ. ಇನ್ನು ಆ ನೀರು ಬಾಯ್ಲ್ ಆಗೋ ಅಷ್ಟರಲ್ಲಿ ಬಟ್ಟೆನೂ ಮಡಚಿಟ್ಬಿಡೋಣ ಅಂತ ಮಡಚ್ತಾ ಇದ್ದೆ. ಅದ್ರ ಜೊತೆಲಿ ನಮ್ಮ ಮನೆಯವರು ಜಾತಿರತ್ನಲ್ಲೂ ಮೂವಿ ನೋಡೋಣ ಅಂದ್ಬಿಟ್ಟು ಇಟ್ಟಿದ್ರು. ಹೆಂಗೂ ವೀಕೆಂಡ್ ಅಲ್ವಾ, ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ರೂ ನಡೆಯುತ್ತೆ ಅಂತ ಇಟ್ಟಿದ್ರು. ನಾನು ಆ್ಯಕ್ಚುಲಿ ಆ ಮೂವಿ ನೋಡೇ ಇದ್ದಿಲ್ಲ. ನಾನು ಏನಂದರೆ ಸಾಂಗ್ಸ್ ಎಲ್ಲ ಕೇಳಿರ್ತೀನಿ, ಮೂವಿ ಜಾಸ್ತಿ ನೋಡೋದೇ ಇಲ್ಲ ನಾನು. ನಾನು ಆಂಧ್ರ ಕಡೆಯವಳಲ್ವಾ, ತೆಲುಗು ಮೂವೀಸ್ ನಾನೇ ನೋಡಿರಲ್ಲ. ನಮ್ಮ ಮನೆಯವ್ರು ನೋಡಿದ್ದಾರೆ ಅಷ್ಟೊಂದು ಮೂವಿ. ಅವ್ರು ಯಾವಾಗ ಅದೇ ಹೇಳ್ತಿರ್ತಾರೆ, ನಾನು ನೋಡಿರೋ ಅಷ್ಟು ಮೂವಿನೂ ನೋಡಿಲ್ವಲ್ಲ ನೀವು ಅಂತ. ಇನ್ನು ಈ ಮೂವಿ ಅಂತೂ ಸಖತ್ ಕಾಮಿಡಿ ಆಗಿತ್ತು. ಆ್ಯಕ್ಚುಲಿ ಈ ಮೂವಿ ನೈಟ್ 2 o'clockವರೆಗೂ ನೋಡಿದ್ದೀವಿ ಕೂತ್ಕೊಂಡು. ಮೂವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲೇಟ್ 11 ಆಫ್ಟರ್ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನಾನು ಯಾವುದೇ ಕೆಲಸ ಪೆಂಡಿಂಗ್ ಇಟ್ಟು ಮಲ್ಗೋದಕ್ಕೆ ಇಷ್ಟಪಡಲ್ಲ. ಬಟ್ ಸುಸ್ತಾದಾಗ ಬಿಟ್ಟು ಮಲ್ಕೋತಿದ್ದೆ. ಇನ್ನು ಇವತ್ತು ಸ್ಟೀಮ್ ತೊಗೊಳೋದಕ್ಕೆ ನೀರು ಹೆಂಗೂ ಬಾಯ್ಲ್ ಆಗಬೇಕಿತ್ತಲ್ಲ, ಹಂಗಾಗಿ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂತ ಬಟ್ಟೆನೂ ಮಡಚಿಟ್ಕೊಂಬಿಟ್ಟೆ. ನಾಟ್ಯ ಮಯೂರಿ ಮಣಿಗೊಂಡ ಮಾಧುರಿ ದೀಕ್ಷಿತ್ ಸಾರ್ ಕೂತದ್ದು ಆ ಕಾಲ ಕಜ್ಜಲ್ ಕಟ್ಟಕ್ ಸಾರ್ సంకెళ్ళ చిన్నప్పుడు గవే కాలంతో మీ గుండెల మీద తంతే తంతే It's a mood time. Good night. ಮೂವಿ ನೋಡ್ಬೇಕು, ಅದಕ್ಕೆ ಗುಡ್ ನೈಟ್.